ಶೂಟಿಂಗ್ ವೇಳೆ ಅವಘಡ ಸಂಭವಿಸಿ ನಟ ಬಾಲಕೃಷ್ಣಗೆ ಗಾಯ ಆಗಿದೆ. ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ. ಅಭಿಮಾನಿಗಳಲ್ಲಿ ಈಗ ಆತಂಕವೋ ಆತಂಕ. ಆಂಧ್ರದ ಕಾಕಿನಾಡ ಪೋರ್ಟ್ನಲ್ಲಿ ಶೂಟಿಂಗ್ ನಡೀತಾ ಇತ್ತು. NBK 111 ಶೂಟಿಂಗ್ ನಡೀತಾ ಇತ್ತು. ಈ ವೇಳೆ ಅವಘಡ ಸಂಭವಿಸಿದೆ. ಶೂಟಿಂಗ್ ವೇಳೆ ಅವಘಡ, ನಟ ಬಾಲಕೃಷ್ಣಗೆ ಗಾಯ ಆಗಿರುವಂಥದ್ದು. ಇನ್ನು ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ನಟ. ಅಭಿಮಾನಿಗಳಲ್ಲಿ ಆತಂಕವೋ ಆತಂಕ. ಆಂಧ್ರದ ಕಾಕಿನಾಡ ಪೋರ್ಟ್ನಲ್ಲಿ NBK 111 ಶೂಟಿಂಗ್ ನಡೀತಾ ಇತ್ತು. ಗೋಪಿಚಂದ್ ಮನೇನಿ ನಿರ್ದೇಶನದ ಚಿತ್ರದ ಶೂಟಿಂಗ್ ನಡೀತಾ ಇತ್ತು. ಮಂಚು ಮನೋಜ್ ಬಾಲಕೃಷ್ಣ ನಡುವೆ ಫೈಟ್ ಸೀನ್ ನಡೀತಾ ಇರುವಾಗ ಈ ಒಂದು ಅವಘಡ ಸಂಭವಿಸಿದೆ. ಫೈಟ್ ಸೀನ್ ವೇಳೆ ಬಾಲಕೃಷ್ಣ ಮೊಣಕಾಲಿಗೆ ಗಾಯ ಆಗಿರುವಂಥದ್ದು. ಮೊಣಕಾಲಿಗೆ ಗಾಯವಾದಂತಹ ಪರಿಣಾಮ ಬಾಲಯ್ಯ ಕುಸಿದು ಬಿದ್ದಿದ್ದಾರೆ. ಹಾಗಾಗಿ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತಕ್ಷಣ ಕಾಕಿನಾಡದ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗೆ ಬಾಲಯ್ಯರನ್ನ ದಾಖಲು ಮಾಡಲಾಗಿರುವಂಥದ್ದು. ಬಾಲಯ್ಯ ಮೊಣಕಾಲಿನ ಸ್ಕ್ಯಾನಿಂಗ್ ಮಾಡಿದ್ದು ಸರ್ಜರಿ ಅಗತ್ಯವಿದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಸದ್ಯ ICUನಲ್ಲಿ ಬಾಲಯ್ಯಗೆ ಚಿಕಿತ್ಸೆ ನೀಡ್ತಾ ಇದ್ದು ಯಾವುದೇ ಕ್ಷಣದಲ್ಲಿ ಸರ್ಜರಿ ಆಗಬಹುದು. ಬಾಲಕೃಷ್ಣಗೆ ಕರೆ ಮಾಡಿ ಆರೋಗ್ಯವನ್ನ ಜೂನಿಯರ್ NTR ವಿಚಾರಿಸಿದ್ದಾರೆ. ಬಾಲಯ್ಯ ಅಭಿಮಾನಿಗಳಲ್ಲಿ ಆತಂಕ. ಆಸ್ಪತ್ರೆಯ ಬಳಿ ಭಾರೀ ಜನ. ಮುಂಜಾಗ್ರತಾ ಕ್ರಮವಾಗಿ ಆಸ್ಪತ್ರೆಯ ಬಳಿ ಬಿಗಿ ಬಂದೋಬಸ್ತನ್ನ ಕೂಡ ಮಾಡಲಾಗಿದೆ. 66 ವರ್ಷದ ನಂದಮೂರಿ ಬಾಲಕೃಷ್ಣ ತೆಲುಗಿನ ಜನಪ್ರಿಯ ಹೀರೋ. ಇವರು ಹೆಸರಿಡಿದ 111 111ನೇ ಸಿನಿಮಾ ಇದು. 66 ವರ್ಷದ ಬಾಲಯ್ಯನನ್ನ ಹೀರೋ ಪಾತ್ರದಲ್ಲೇ ಫ್ಯಾನ್ಸ್ ಇಷ್ಟಪಡ್ತಾರೆ. ಹಾಗಾಗಿ ಅವರು ಹೀರೋ ಆಗಿಯೇ ನಟಿಸ್ತಾ ಇದ್ದಾರೆ. ಇದೀಗ ಸಿನಿಮಾದ ಶೂಟಿಂಗ್ ವೇಳೆ ಅವಘಡ ಸಂಭವಿಸಿ ಬಾಲಯ್ಯಗೆ ಗಾಯ ಆಗಿರುವಂಥದ್ದು. ತಕ್ಷಣ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ. ಅಭಿಮಾನಿಗಳಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ಏನಾಗಿದೆ ಅನ್ನುವಂಥದ್ದು ಆತಂಕ ಹೆಚ್ಚಾಗಿರುವಂಥದ್ದು. ಅಂದ್ರೆ ಆಂಧ್ರದ ಕಾಕಿನಾಡ ಪೋರ್ಟ್ನಲ್ಲಿ ಶೂಟಿಂಗ್ ನಡೀತಾ ಇತ್ತು. ಬಾಲಯ್ಯರವರ 111ನೇ ಚಿತ್ರದ ಶೂಟಿಂಗ್ ಇನ್ನೂ ಹೆಸರಿಟ್ಟಿಲ್ಲ. ಅದಕ್ಕೆ ಗೋಪಿಚಂದ್ ಮಲೇನೇನಿ ಅವರ ಒಂದು ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇದ್ದಂತಹ ಚಿತ್ರ. ಮತ್ತು ಮನೋಜ್ ಹಾಗೂ ಬಾಲಕೃಷ್ಣ ನಡುವೆ ಫೈಟ್ ಸೀನ್ ನಡೀತಾ ಇತ್ತು. ಈ ವೇಳೆ ಬಾಲಕೃಷ್ಣರವರ ಮೊಣಕಾಲಿಗೆ ಗಾಯ ಆಗಿರುವಂಥದ್ದು. ಫೈಟ್ ಸೀನ್ ವೇಳೆ ಮೊಣಕಾಲಿಗೆ ಗಾಯವಾದ ಕಾರಣವಾಗಿ ಬಾಲಯ್ಯ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಂದರೆ ಅಲ್ಲಿ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆ ಏನಿದೆ ಅಲ್ಲಿಗೆ ಬಾಲಯ್ಯರನ್ನ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇನ್ನು ಬಾಲಯ್ಯ ಕಾಲಿನ ಅಂದರೆ ಮೊಣಕಾಲಿನ ಸ್ಕ್ಯಾನಿಂಗ್ ಮಾಡಿದ್ದು ಸರ್ಜರಿ ಅಗತ್ಯ ಇದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಸದ್ಯ ICUನಲ್ಲಿ ಬಾಲಯ್ಯಗೆ ಚಿಕಿತ್ಸೆ ನಡೀತಾ ಇರುವಂಥದ್ದು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸರ್ಜರಿ ಆಗಬಹುದು. ಅಂದರೆ ಫೈಟ್ ಸೀನ್ ನಡೀತಾ ಇರುತ್ತೆ. ಈ ವೇಳೆ ಶೂಟಿಂಗ್ ವೇಳೆಯಲ್ಲಿ ಮೊಣಕಾಲಿಗೆ ಗಾಯ ಆಗಿದೆ. ಮೊಣಕಾಲಿಗೆ ಗಾಯ ಆದ ತಕ್ಷಣ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸರ್ಜರಿ ಮಾಡಬೇಕು ಅಂತ ವೈದ್ಯರು ಹೇಳ್ತಾ ಇರುವಂಥದ್ದು. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸರ್ಜರಿ ಆಗುತ್ತೆ. ಮುಂಜಾಗ್ರತಾ ಕ್ರಮವಾಗಿ ಈಗ ಆಸ್ಪತ್ರೆಯ ಮುಂದೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಿರುವಂಥದ್ದು. ಯಾಕಂದರೆ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಬಾಲಯ್ಯ. ಹಾಗಾಗಿಯೇ ಈಗಾಗಲೇ ಅಭಿಮಾನಿಗಳು ಆಸ್ಪತ್ರೆ ಹತ್ರ ತೆರಳುತ್ತಿರುವಂಥದ್ದು. ಹಾಗಾಗಿಯೇ ನೋಡಿ ಆಸ್ಪತ್ರೆಯ ಸುತ್ತಮುತ್ತ ಬಿಗಿ ಬಂದೋಬಸ್ತನ್ನು ಮಾಡಲಾಗಿರುವಂಥದ್ದು. 66 ವರ್ಷದ ಬಾಲಯ್ಯನನ್ನ ಹೀರೋ ಪಾತ್ರದಲ್ಲೇ ಫ್ಯಾನ್ಸ್ ನೋಡಲು ಇಷ್ಟಪಡ್ತಾರೆ. ಹಾಗಾಗಿಯೇ ಹೀರೋ ಆಗಿ ಅಭಿನಯಿಸ್ತಿದ್ದಾರೆ. ಶೂಟಿಂಗ್ ವೇಳೆ ಈ ರೀತಿ ಅವಘಡ ಸಂಭವಿಸಿ ಮೊಣಕಾಲಿಗೆ ಗಾಯ ಆಗಿದೆ. ಮೊಣಕಾಲಿಗೆ ಗಾಯ ಆದ ತಕ್ಷಣ ಕುಸಿದು ಬಿದ್ದಿದ್ದಾರೆ. ತಕ್ಷಣ ಅವರನ್ನು ಆಸ್ಪತ್ರೆಗೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸರ್ಜರಿ ಆಗಬಹುದು. ಅಂದರೆ ವೈದ್ಯರು ಹೇಳಿದ್ದಾರೆ ಸರ್ಜರಿ ಅಗತ್ಯ ಇದೆ ಮೊಣಕಾಲಿಗೆ ಅಂತ. ಸ್ಕ್ಯಾನಿಂಗ್ ಮಾಡಿ ಒಂದು ಸರ್ಜರಿ ಅಗತ್ಯ ಇದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಸರ್ಜರಿ ಆಗಬಹುದು. ಈಗ ಏನು ಅಭಿಮಾನಿಗಳಲ್ಲಿ ಆತಂಕ ಹೆಚ್ಚಾಗಿರುವಂಥದ್ದು. ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿದ್ದಾರೆ ಬಾಲಯ್ಯ. 66 ವರ್ಷದ ಬಾಲಯ್ಯನನ್ನ ಹೀರೋ ಪಾತ್ರದಲ್ಲೇ ನೋಡಲು ಬಯಸ್ತಾರೆ, ಆಸೆ ಪಡ್ತಾರೆ ಫ್ಯಾನ್ಸ್ ಹೆಚ್ಚು. ಹಾಗಾಗಿ ಅವರು ಹೀರೋ ಪಾತ್ರದಲ್ಲೇ ಮುಂದುವರಿತಾ ಇದ್ರು. ಈಗ ಹೀಗಾಗಿರೋದ್ರಿಂದ ಆಸ್ಪತ್ರೆ ಬಳಿ ಅಭಿಮಾನಿಗಳು ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕಾಕಿ ಪಡೆ ಕಟ್ಟೆಚ್ಚರವನ್ನು ವಹಿಸಿದೆ. ಅಂದರೆ ಅಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂಥದ್ದು. ಇನ್ನು ಬಾಲಯ್ಯ ಅಭಿಮಾನಿಗಳಲ್ಲಿ ಆತಂಕ ಮನೆ ಮಾಡಿದೆ.
ಅಂದರೆ ಆಸ್ಪತ್ರೆಗೆ ದಾಖಲಾಗಿರೋದ್ರಿಂದ ಅಭಿಮಾನಿಗಳು ಆಸ್ಪತ್ರೆಗೆ ಬಾಲಯ್ಯರನ್ನು ನೋಡಲು ಬರಬಹುದು. ಹಾಗಾಗಿ ಆಸ್ಪತ್ರೆಯ ಬಳಿ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಮಾಡಲಾಗಿರುವಂಥದ್ದು. ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಹೊಂದಿದ್ದಾರೆ ಬಾಲಯ್ಯ. 66 ವರ್ಷದ ಬಾಲಯ್ಯ ಹೀರೋ ಪಾತ್ರದಲ್ಲೇ ಮುಂದುವರಿತಾ ಇರುವಂಥದ್ದು. ಅಂದರೆ ಫ್ಯಾನ್ಸ್ ಹೀರೋ ಪಾತ್ರದಲ್ಲೇ ನೋಡಲು ಬಯಸ್ತಾರೆ, ಹಾಗಾಗಿಯೇ ಹೀರೋ ಪಾತ್ರಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ಶೂಟಿಂಗ್ ಅಂದರೆ ಇನ್ನೂ ಹೆಸರಿಡದಂತಹ ಶೂಟಿಂಗ್ ನಡೀತಾ ಇತ್ತು, ಸಿನಿಮಾದ ಶೂಟಿಂಗ್. ಈ ವೇಳೆ ಫೈಟಿಂಗ್ ಸೀನ್ ನಡೀತಾ ಇರುತ್ತೆ, ಶೂಟ್ ಮಾಡಲಾಗ್ತಿರುತ್ತೆ. ಈ ವೇಳೆ ಮೊಣಕಾಲಿಗೆ ಗಾಯ ಆಗಿದೆ ಬಾಲಯ್ಯಗೆ. ತಕ್ಷಣ ಅವರು ಕುಸಿದು ಬಿದ್ದಿದ್ದಾರೆ. ಏನು ಅಲ್ಲಿನ ಒಂದು ಕಾಕಿನಾಡ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂಥದ್ದು. ಬಾಲಯ್ಯರವರಿಗೆ ಹೆಚ್ಚಿನ ಚಿಕಿತ್ಸೆ ನೀಡಲಾಗ್ತಿದೆ, ಅಂದರೆ ಸ್ಕ್ಯಾನ್ ಮಾಡಲಾಗಿದೆ. ಸ್ಕ್ಯಾನಿಂಗ್ ಮಾಡಿ ಈಗ ಕಾಲಿಗೆ ಸರ್ಜರಿ ಅಗತ್ಯ ಇದೆ ಅಂತ ವೈದ್ಯರು ತಿಳಿಸಿದ್ದಾರೆ.